ಎಲ್ರಿಗೂ ನಮಸ್ಕಾರ. ನೀವೇನಾದರೂ ತೂಕ ಇಳಿಸ್ಕೋಬೇಕು ಮತ್ತು ತೂಕ ಇಳಿಸ್ಕೊಳ್ಳಿಕ್ಕೆ ಬೆಳಗಿನ ತಿಂಡಿಗೆ ಏನು ಮಾಡ್ಕೊಳ್ಳೋದು ಅಂತ ನಿಮಗೆ ಕನ್ಫ್ಯೂಷನ್ಸ್ ಕಾಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾನು 4 ತರಹದ ಸ್ಮೂದಿಗಳ ರೆಸಿಪೀಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ ನಮಗೆ ತುಂಬಾ ಪೌಷ್ಟಿಕತೆಯನ್ನು ಕೊಡಬೇಕು. ಯಾಕಂದರೆ ನಾವು ರಾತ್ರಿ ಇಡೀ ಉಪವಾಸ ಇರ್ತೀವಿ ಮತ್ತು ಮಾರನೇ ದಿನದಲ್ಲಿ ನಮಗೆ ದಿನವಿಡೀ ಫ್ರೆಶ್ ಮತ್ತು ಎನರ್ಜೆಟಿಕ್ ಆಗಿ ಫೀಲ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ನಮ್ಮ ಬೆಳಗಿನ ಆಹಾರ ತುಂಬಾ ಪೌಷ್ಟಿಕವಾಗಿರಬೇಕು. ಇದರ ಜೊತೆಗೆ ಇದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲೂ ಕೂಡ ಸಹಕಾರಿಯಾಗಿರಬೇಕು. ಅದಕ್ಕೆ ಈ ಸ್ಮೂದೀಸನ್ನು ಕುಡಿತಾ ಬನ್ನಿ. ಇದರಿಂದ ನಿಮಗೆ ಹೊಟ್ಟೆ ಫುಲ್ ಆದಂಗೂ ಅನಿಸುತ್ತೆ, ಹಾಗೆ ಬೇಗ ಹಸಿವು ಕೂಡ ಆಗೋದಿಲ್ಲ. ಮೊದಲನೇ ಸ್ಮೂದಿ ಮ್ಯಾಜಿಕ್ ಬನಾನಾ ಸ್ಮೂದಿ ಅಂತಾನೆ ಕರಿಬೋದು ಇದನ್ನ. ಇದಕ್ಕೆ ಒಂದು ಬಾಳೆಹಣ್ಣು ತಗೊಳ್ಳಿ, ಹಾಗೆ ಒಂದು ಸಣ್ಣ ಬಟ್ಲ ಆಗುವಷ್ಟು ಪಾಲಕ್ ಸೊಪ್ಪನ್ನು ಸ್ವಲ್ಪ ಬ್ಲ್ಯಾಂಚ್ ಮಾಡಿ, ಅಂದರೆ ಬಿಸಿ ನೀರಲ್ಲಿ ಸ್ವಲ್ಪ ಅದನ್ನು ಅದ್ದಿಟ್ಬಿಟ್ಟು ನಂತರ ಯೂಸ್ ಮಾಡಿ. ಯಾಕಂದರೆ ಪಾಲಕ್ ಸೊಪ್ಪನ್ನು ಡೈರೆಕ್ಟಾಗಿ ತಗೊಳ್ಬಾರ್ದು, ಅಂದರೆ ಹಸಿಯ ಪಾಲಕ್ ಸೊಪ್ಪನ್ನು ಯಾವತ್ತೂ ನಾವು ಹೊಟ್ಟೆಗೆ ಕೊಡಬಾರ್ದು. ಯಾಕಂದರೆ ಹಸಿ ಪಾಲಕಲ್ಲಿ ಆಕ್ಸಲೇಟ್ ಎಂಬ ಕಾಂಪೌಂಡ್ ಒಂದು ಇರುತ್ತೆ. ಇದು ನಮ್ಮ ಹೊಟ್ಟೆಗೆ ಡೈಜೆಷನ್ ಪ್ರಾಬ್ಲಮ್ಸನ್ನು ಉಂಟು ಮಾಡುತ್ತೆ. ಹಾಗೆ ನಾವೇನಾದರೂ ಕ್ಯಾಲ್ಶಿಯಂ ಅಂಶನ ತಿಂದಿದ್ರೆ ಈ ಆಕ್ಸಲೇಟ್ ನಮ್ಮ ಕ್ಯಾಲ್ಶಿಯಮನ್ನು ಬಾಡಿ ಹೀರ್ಕೊಳ್ದೇ ಇರೋ ರೀತಿ ಮಾಡಿಬಿಡತ್ತೆ. ಹಾಗೆ ಈ ಆಕ್ಸಲೇಟ್ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಾದಲ್ಲಿ ನಮ್ಮ ಗಾಲ್ ಬ್ಲ್ಯಾಡರ್ ಅಥವಾ ಕಿಡ್ನಿಗಳಲ್ಲಿ ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಪಾಲಕನ್ನು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ನಂತರನೇ ಉಪಯೋಗಿಸಿ. ಈಗ ಪಾಲಕ್ ತೊಗೊಂಡ್ರಲ್ಲ 1 ಕಪ್ಪು, ಅದಾದಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗುವಷ್ಟು ಕಾಮಕಸ್ತೂರಿ ಬೀಜನ ತಗೋಬೇಕು. ಅಂದರೆ ಇದನ್ನು ನೀವು ಹಿಂದಿನ ದಿನವೇ ನೆನೆಸಿಟ್ಟಿರಬೇಕಾಗತ್ತೆ. ಓವರ್ ನೈಟ್ ಇದನ್ನು ನೆನೆಸಿಟ್ಬಿಟ್ಟು ತಗೋಬೇಕು. ನಂತರ ಒಂದು 4 ರಿಂದ 5 ದ್ರಾಕ್ಷಿಗಳನ್ನು ತಗೊಳ್ಳಿ. ನಂತರ ಅಗಸೆ ಬೀಜದ ಪುಡಿಯನ್ನು ಕೂಡ ತಗೊಳ್ಬೇಕು, 1 ಸ್ಪೂನ್ ಸಾಕಾಗುತ್ತೆ. ಮತ್ತು ಸ್ವಲ್ಪ ಚಿಟಕಿಯಷ್ಟು ಚಕ್ಕೆ ಪುಡಿನ ತಗೊಳ್ಳಿ. ಇದರಿಂದ ಸ್ಮೂದಿಗೆ ಒಂದು ಗುಡ್ ಟೇಸ್ಟ್ ಬರುತ್ತೆ ಮತ್ತು ಅರೋಮಾ ಕೂಡ ಇರುತ್ತೆ. ಇದನ್ನು ನೀವು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಈ ಒಂದು ಘಮದಿಂದ. ಇದಕ್ಕೆ ನೀವು ಅರ್ಧ ಗ್ಲಾಸ್ ಹಾಲು ಅಥವಾ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಕುಡಿಬಹುದು. ಸ್ಮೂದಿಯಲ್ಲಿ ನಮಗೆ ಏನು ಪ್ರಯೋಜನಗಳು ಸಿಗ್ತಾವಪ್ಪ ಅಂತ ನೋಡೋದಾದರೆ, ಬಾಳೆಹಣ್ಣಲ್ಲಂತೂ ವಿಟಮಿನ್ B6 ತುಂಬಾ ಹೇರಳವಾಗಿ ಕಂಡುಬರುತ್ತೆ. ಇದಂತೂ ನಮ್ಮ ಇಮ್ಯೂನ್ ಸಿಸ್ಟಮನ್ನು ತುಂಬಾ ಬೂಸ್ಟ್ ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ಹಾಗೆ ಇದು ನಮ್ಮ ಮೂಳೆಗಳನ್ನು ಹೆಲ್ದಿಯಾಗಿ ಬಿಲ್ಡ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಮತ್ತು ಬೋನ್ ಹೆಲ್ತ್ಗಂತೂ ಇದೊಂದು ಬೆಸ್ಟ್ ಆಹಾರ ಅಂತಲೇ ಹೇಳಬಹುದು. ಹಾಗೆ ನಿಮಗೇನಾದರೂ ಡೈಜೆಷನ್ ಇಶ್ಯೂಸ್ ಇದ್ದರೆ ಬಾಳೆಹಣ್ಣನ್ನು ತಗೊಳ್ಳೋದ್ರಿಂದ ನಮಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಹೇರಳವಾಗಿ ಫೈಬರ್ ಅಂಶ ಕಂಡುಬರೋದ್ರಿಂದ. ಬಾಳೆಹಣ್ಣಂತೂ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಅಂಶ ಕೂಡ ಇರುತ್ತೆ. ಇದಂತೂ ನಮ್ಮ ಬೋನ್ ಹೆಲ್ತ್ಗೆ ತುಂಬಾ ಬೇಕಾಗುವಂತಹ ಅಂಶಗಳು. ಪಾಲಕಲ್ಲಂತೂ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಐರನ್ ಅಂಶ ತುಂಬ ಹೇರಳವಾಗಿರುತ್ತೆ. ನಿಮಗೆ ರಕ್ತಹೀನತೆ ಸಮಸ್ಯೆಗಳಿದ್ದಲ್ಲಿ ಇದನ್ನು ತಗೊಳ್ಬಹುದು. ಮತ್ತು ಕಾಮಕಸ್ತೂರಿ ಬೀಜ, ಇದರಲ್ಲಂತೂ ಫೈಬರ್ ಅಂಶ ಹೇರಳವಾಗಿ ಕಂಡುಬರುತ್ತೆ. ನಿಮಗೆ ಅಜೀರ್ಣತೆ ಅಥವಾ ಡೈಜೆಷನ್ ಆಗ್ತಾ ಇಲ್ಲ ಸರಿಯಾಗಿ ಅಂದರೆ ಇದಂತೂ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ದ್ರಾಕ್ಷಿಯಲ್ಲೂ ಕೂಡ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಈಗ ಅಗಸೆ ಬೀಜದಲ್ಲಿ ಕ್ಯಾನ್ಸರನ್ನು ತಡೆಗಟ್ಟುವಂತಹ ಅಂಶಗಳು ಇರ್ತವೆ. ಹಾಗೆ ನಮ್ಮ ಹಾರ್ಟ್ ಹೆಲ್ತನ್ನು ಇದು ತುಂಬಾ ಕಾಪಾಡುತ್ತೆ ಮತ್ತು ಇದು ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಕೂಡ ಕಡಿಮೆ ಮಾಡುತ್ತೆ ನಮ್ಮ ದೇಹದಲ್ಲಿ. ಕೊನೆಯದಾಗಿ ಚಕ್ಕೆ ಪುಡಿಯಲ್ಲಂತೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರ್ತವೆ. ನಮ್ಮ ಹಾರ್ಟ್ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳಬಹುದು. ಹಾಗೆ ನಮ್ಮ ಮೂಳೆಗಳಲ್ಲೇನಾದರೂ ಇನ್ಫ್ಲಮೇಟ್ರಿ ಉಂಟಾಗಿದ್ದರೆ, ಅಂದರೆ ಸಂಧಿವಾತದ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಇದು ನಿವಾರಣೆ ಮಾಡುವಂತಹ ಶಕ್ತಿಗಳನ್ನು ಹೊಂದಿದೆ. ಈಗ ಎರಡನೇ ಸ್ಮೂದಿ ಬೀಟ್ರೂಟ್ ಸ್ಮೂದಿ. ಒಂದು ಆ್ಯಪಲ್ ತಗೊಳ್ಳಿ, ಒಂದು ಬೀಟ್ರೂಟ್, ಹಾಗೆ 1 ಡೇಟ್ಸ್ ಸಾಕಾಗುತ್ತೆ ಮತ್ತು 4 ದ್ರಾಕ್ಷಿಗಳನ್ನು ತಗೊಳ್ಳಿ. ಹಾಗೆ ಇದರಲ್ಲಿ ಕಲ್ಲಂಗಡಿ ಬೀಜನ ಸೇರಿಸಬೇಕಾಗುತ್ತೆ, 1 ಸ್ಪೂನ್ ಅಷ್ಟು ಬೀಜಗಳನ್ನು ಸೇರಿಸಿದ್ರೆ ಸಾಕು. ಹಾಗೆ ಇದಕ್ಕೆ ಅಗಸೆ ಬೀಜನೂ ಕೂಡ ಸೇರಿಸ್ಕೊಳ್ಳಿ, 1 ಸ್ಪೂನು. ನೀವು ಯಾವುದೇ ಸ್ಮೂದಿನ ಮಾಡ್ಕೊಂಡಾಗೂ ಈ ಅಗಸೆ ಬೀಜನ ಹಾಕಲಿಕ್ಕೆ ಮಿಸ್ ಮಾಡಲೇಬೇಡಿ. ಇದರಿಂದಾಗಿ ನಮ್ಮ ಹೆಲ್ತ್ ತುಂಬಾ ಇಂಪ್ರೂವ್ ಆಗೋದನ್ನು ನೀವು ಕಾಣ್ತೀರಾ. ಇದಿಷ್ಟನ್ನು ಮಿಕ್ಸಿ ಮಾಡಿ ಆರಾಮಾಗಿ ನೀವು ತಗೊಳ್ಬಹುದು. ಹಾಗೆ ನಾನು ಇವಾಗ ಹೇಳಿರುವಂತಹ ಬೀಜಗಳನ್ನು ನೀವು ಗ್ರೈಂಡ್ ಕೂಡ ಮಾಡಿ ತಗೊಳ್ಬಹುದು, ಅಥವಾ ಇದನ್ನು ಟಾಪಿಂಗ್ಸ್ ರೀತಿ ಸ್ಮೂದಿ ಆದಮೇಲೆ ಅದ್ರ ಮೇಲೆ ಸುಮ್ಮನೆ ಹಾಗೇನೆ ಸ್ಪ್ರಿಂಕಲ್ ಮಾಡಿಕೊಂಡು ನೀವು ಅದನ್ನು ಕೂಡ ಜಗದು ತಿಂದು ಕುಡಿಬಹುದು. ಆ್ಯಪಲ್ ಅಂತೂ ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನೆಲ್ಲ ಒದ್ದು ಓಡಿಸ್ಬಿಡುತ್ತೆ. ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ ಮತ್ತು ನಮ್ಮ ಹಾರ್ಟ್ ಹೆಲ್ತ್ಗಂತೂ ಇದು ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಬ್ರೈನ್ ಹೆಲ್ತ್ಗೂ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತು ನಮ್ಮ ಬೋನ್ ಹೆಲ್ತು ಕೂಡ ಇದರಿಂದ ಹೆಚ್ಚಾಗುತ್ತೆ.
ಹಾಗೆ ಬೀಟ್ರೂಟ್ ಅಂತೂ ನಮ್ಮ ಹಾರ್ಟ್ ಮತ್ತು ಲಂಗ್ಸ್ಗೆ ತುಂಬಾನೇ ಒಳ್ಳೆ ಆಹಾರ ಅಂತಾನೆ ಹೇಳಬಹುದು. ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಇರೋದ್ರಿಂದ ನಮ್ಮ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ. ಈ ಬೀಟ್ರೂಟ್ ಅಲ್ಲಂತೂ ಫೋಲೆಟ್ ಅಂಶ ತುಂಬಾನೇ ಹೆಚ್ಚಾಗಿರುತ್ತೆ. ಇದಂತೂ ಪ್ರೆಗ್ನೆನ್ಸಿ ಲೇಡೀಸ್ಗೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಒಂದು ಅಂಶ. ಹಾಗೆ ಡೇಟ್ಸ್ ಅಂದರೆ ಖರ್ಜೂರದಲ್ಲಂತೂ ಅಟ್ಲೀಸ್ಟ್ 6 ವಿಟಮಿನ್ಸು ಕಂಡುಬರುತ್ತೆ. ಇದಂತೂ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯ ಅಂಶ ಅಂತಾನೆ ಹೇಳಬಹುದು. ವಿಟಮಿನ್ ಸಿ, ವಿಟಮಿನ್ B1, ವಿಟಮಿನ್ B2 ಹಾಗೆ ಸಾಕಷ್ಟು ವಿಟಮಿನ್ಸ್ ಇದರಲ್ಲಿ ತುಂಬಿರುತ್ತೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಕೂಡ ಜಾಸ್ತಿ ಇರುತ್ತೆ. ಇದಂತೂ ನಮ್ಮ ಹೊಟ್ಟೆಗೆ ಬಹಳ ಒಳ್ಳೆಯದು. ಇದು ಡೈಜೆಷನ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಕಲ್ಲಂಗಡಿ ಬೀಜಗಳಲ್ಲಂತೂ ಪ್ರೋಟೀನ್ ಅಂಶ ಸಿಗುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಹಾಗೆ ನಮಗೆ ಬೇಕಾಗುವಂತಹ ಗುಡ್ ಫ್ಯಾಟ್ಸ್ ಕೂಡ ನಮಗೆ ಸಿಗುತ್ತೆ. ಅಗಸೆ ಬೀಜದ ಯೂಸಸ್ ಅಂತೂ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಅದಂತೂ ನಮ್ಮ ದೇಹಕ್ಕೆ ಒಂದು ವರ ಅಂತಾನೆ ಹೇಳ್ಬಹುದು. ಈಗ 3ನೇ ಸ್ಮೂದಿ, ಮಖಾನ ಸ್ಮೂದಿ. ಇದಕ್ಕೆ ನಿಮಗೆ ಒಂದು ಸಣ್ಣ ಬೌಲಷ್ಟು ಮಖಾನ ಬೇಕಾಗುತ್ತೆ. ಇದನ್ನು ನೀವು ಹುರಿದ್ಬಿಟ್ಟು ತಗೊಳ್ಳಿ. ಸ್ವಲ್ಪ ತುಪ್ಪ ಹಾಕಬಹುದು ಅಥವಾ ಹಾಗೇನೂ ಡ್ರೈ ಆಗಿ ಹುರ್ಕೊಳ್ಳಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸೂರ್ಯಕಾಂತಿ ಬೀಜ ಬೇಕಾಗುತ್ತೆ ಮತ್ತು ಅಗಸೆ ಬೀಜದ ಪುಡಿಯನ್ನು ತಗೊಳ್ಬಹುದು ಅಥವಾ ಅಗಸೆ ಬೀಜಗಳನ್ನೇ ತಗೋಬಹುದು. 1 ಸ್ಪೂನು ಡೇಟ್ಸ್ 1 ತಗೊಳ್ಳಿ ಮತ್ತು 4 ರಿಂದ 5 ದ್ರಾಕ್ಷಿಗಳನ್ನ ತಗೊಳ್ಳಿ ಮತ್ತು ರಾತ್ರಿನೇ ನೆನೆಸಿಟ್ಟಿರುವಂತಹ ಒಂದು 3 ರಿಂದ 4 ಬಾದಾಮಿನ ತಗೊಳ್ಳಿ. ಅದರ ಸಿಪ್ಪೆನೆಲ್ಲ ತೆಗೆದ್ಬಿಡಿ. ನಂತರ 1 ಸ್ಪೂನ್ ನೆನೆಸಿರುವಂತಹ ಕಾಮಕಸ್ತೂರಿ ಬೀಜನ ತಗೊಳ್ಳಿ. ಈಗ ಇದಕ್ಕೆ ಹಾಲು ಹಾಕಬಹುದು ಅಥವಾ ನೀವು ನೀರು ಹಾಕಿನೇ ಇದನ್ನು ಗ್ರೈಂಡ್ ಮಾಡಿ ತಗೊಳ್ಬಹುದು. ನಿಮಗೆ ಹಾಲು ಸೇರೋದಿಲ್ಲ ಅಥವಾ ನಿಮಗೆ ಹಾಲಿಂದ ಅಲರ್ಜೀಸ್ ಉಂಟಾಗುತ್ತೆ ಅಂದರೆ ನೀರು ಹಾಕ್ಬಿಟ್ಟಿನೇ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಕುಡಿಬಹುದು. ಈ ಮಖಾನ ಅಂದರೆ ತಾವರೆ ಹೂವಿನ ಬೀಜಗಳು. ಇದರಲ್ಲಂತೂ ನಮಗೆ ಪ್ರೋಟೀನ್ ಅಂಶ ಹೇರಳವಾಗಿ ಸಿಗುತ್ತೆ ಮತ್ತು ಫೈಬರ್ ಅಂಶ ಇದರಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ. ಹಾಗೆ ನಮಗೆ ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಇವೆಲ್ಲ ಅಂಶಗಳು ಸಿಗುತ್ತೆ. ಇವೆಲ್ಲ ಅಂತೂ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿರುವಂತಹ ಅಂಶಗಳು ಅಂತಾನೆ ಹೇಳ್ಬಹುದು. ಈ ಅಂಶಗಳಂತೂ ನಮ್ಮ ದೇಹವನ್ನು ಇಡೀ ದಿನ ಎನರ್ಜೆಟಿಕ್ ಆಗಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೂರ್ಯಕಾಂತಿ ಬೀಜಗಳಲ್ಲಂತೂ ನಮಗೆ ಪ್ರೋಟೀನ್ ಸಿಗುತ್ತೆ, ಹಾಗೆ ಫೈಬರ್ ಅಂಶ ಕೂಡ ಸಿಗುತ್ತೆ. ಹಾಗೂ ಇದರಲ್ಲಿ ಫೋಲೆಟ್ ಅಂಶ ಇರುತ್ತೆ ಮತ್ತು ನಮಗೆ ಬೇಕಾಗುವಂತಹ ವಿಟಮಿನ್ಗಳಾದ ವಿಟಮಿನ್ B6, ವಿಟಮಿನ್ ಸಿ ಹಾಗೆ ವಿಟಮಿನ್ ಇ ಇರುತ್ತೆ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತನ್ನು ಇದು ತುಂಬಾ ಬೂಸ್ಟ್ ಮಾಡುತ್ತೆ. ನಮಗೇನಾದರೂ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಅಂದರೆ ಕಪ್ಪು ಕಲೆಗಳಿದ್ದರೆ ಅಥವಾ ಪಿಂಪಲ್ಸ್ ಆಗ್ತಾ ಇದ್ದರೆ ಇದನ್ನೆಲ್ಲ ಇದು ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ಔಷಧಿ ರೀತಿಯೇ ಇದು ಕೆಲಸ ಮಾಡುತ್ತೆ. ಹಾಗೆ ಬಾದಾಮಿ, ನೆನೆಸಿದ ಬಾದಾಮಿಯಲ್ಲಂತೂ ಪ್ರೋಟೀನ್ ಅಂಶ ನಮಗೆ ಹೇರಳವಾಗಿ ಸಿಗುತ್ತೆ. ಹಾಗೆ ಫೈಬರ್ ಅಂಶ ಸಿಗುತ್ತೆ. ವಿಟಮಿನ್ ಇ ಅಂಶ ಇದರಲ್ಲೂ ಕೂಡ ಹೇರಳವಾಗಿ ಕಂಡುಬರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಕಾಪರ್ ಕೂಡ ಇರುತ್ತೆ, ಹಾಗೆ ಮ್ಯಾಗ್ನೀಷಿಯಂ ಕೂಡ ನಮಗೆ ಸಿಗುತ್ತೆ ಮತ್ತು ವಿಟಮಿನ್ ಬಿ ಕೂಡ ಇದರಲ್ಲಿ ಸಾಕಷ್ಟು ಸಿಗುತ್ತೆ. ಇದರಿಂದಾಗಿ ನಮ್ಮ ಹೆಲ್ತ್ ತುಂಬಾ ಬೂಸ್ಟಪ್ ಆಗುತ್ತೆ ಮತ್ತು ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಎಷ್ಟು ಬಲಪಡಿಸ್ತಾ ಹೋಗ್ತೀವಿ ಅಷ್ಟು ನಾವು ಹೆಲ್ದಿಯಾಗಿ ಇರ್ತೀವಿ ಸದಾಕಾಲ. ಹಾಗೆ ಕಾಮಕಸ್ತೂರಿ ಬೀಜದಲ್ಲಂತೂ ಒಮೆಗಾ 3 ಎಂಬ ಫ್ಯಾಟಿ ಆಸಿಡ್ ಇರುತ್ತೆ. ಇದಂತೂ ನಮ್ಮ ಎಂಟೈರ್ ಹೆಲ್ತ್ಗೆ ಬಹಳ ಮುಖ್ಯವಾದ ಒಂದು ಆಸಿಡ್ ಅಂತಾನೆ ಹೇಳಬಹುದು. ಹಾಗೆ ಇದರಲ್ಲಿ ಫೈಬರ್ ಅಂಶ ತುಂಬಾ ರಿಚ್ ಆಗಿರುತ್ತೆ. ಏನು ಅಂದರೆ ಈ ಕಾಮಕಸ್ತೂರಿ ಬೀಜನ 1 ಸ್ಪೂನ್ ಅಷ್ಟು ನೀರಲ್ಲಿ ನೆನೆಸ್ಬಿಟ್ಟು ಓವರ್ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜಗಿದು ನುಂಗೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಅಂದರೆ ಅಕಸ್ಮಾತ್ ನಮಗೇನಾದರೂ ಮಲಬದ್ಧತೆ ಸಮಸ್ಯೆಗಳಿದ್ರೆ ಅದರಿಂದ ಕೂಡ ನಾವು ನಿವಾರಣೆಯನ್ನು ಪಡ್ಕೊಳ್ಬಹುದು. 4ನೇ ಸ್ಮೂದಿ, ಕ್ಯಾರೆಟ್ ಸ್ಮೂದಿ. ಇದಕ್ಕೆ ನಮಗೆ 1 ಕ್ಯಾರೆಟ್ ಬೇಕಾಗುತ್ತೆ. ಹಾಗೆ ಒಂದು ಮೀಡಿಯಂ ಸೈಜ್ ಬಟ್ಲಲ್ಲಿ ದಾಳಿಂಬೆಯನ್ನು ತಗೊಳ್ಳಿ ಮತ್ತು 1 ಸ್ಪೂನ್ ಸೂರ್ಯಕಾಂತಿ ಬೀಜನ ತಗೊಳ್ಳಿ. ಹಾಗೆ 1 ಸ್ಪೂನ್ ಕಲ್ಲಂಗಡಿ ಬೀಜಗಳನ್ನು ತಗೊಳ್ಳಿ ಮತ್ತು 1 ಸ್ಪೂನ್ ಅಗಸೆ ಬೀಜನೂ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಓವರ್ನೈಟ್ ಅಂದರೆ ರಾತ್ರಿನೇ ನೆನೆಸಿಟ್ಟಿರುವಂತಹ ಬಾದಾಮಿಯನ್ನು ಹಾಕ್ಕೊಳ್ಳಿ. 4 ರಿಂದ 5 ಹಾಕ್ಕೊಳ್ಬಹುದು. ಹಾಗೆ ಅದರ ಸಿಪ್ಪೆನ ತೆಗಿಲಿಕ್ಕೆ ಮರಿಬೇಡಿ. ಇದಕ್ಕೆ ನೀವು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬಹುದು. ನಿಮಗೆ ಹಾಲು ಬೇಡ ಅಂತ ಅಂದರೆ ಇದನ್ನು ಒಂದು ಸ್ಮೂದಿ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದು ಆರಾಮಾಗಿ ನೀವು ಬ್ರೇಕ್ಫಾಸ್ಟ್ ರೀತಿ ತೊಗೊಳ್ಬಹುದು. ಪ್ರತಿನಿತ್ಯ ನೀವು ಅಗಸೆ ಬೀಜಗಳನ್ನು ತೊಗೊಳ್ಬೇಕಾಗತ್ತೆ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿಕ್ಕಾಗಿ. ಅದಕ್ಕೆ ನೀವು ಅಗಸೆ ಬೀಜದ ಪುಡಿಯನ್ನು ಮಾಡಿಟ್ಕೊಳ್ಬಹುದು. ಜಸ್ಟ್ ಪ್ಲೇನ್ ಅಗಸೆ ಬೀಜನ ನೀವು ಚೆನ್ನಾಗಿ ಹುರ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದನ್ನು ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಇಟ್ಕೊಳ್ಬಹುದು. ಬರೀ ಪ್ಲೇನ್ ಅಗಸೆ ಪುಡಿನ ಇಟ್ಕೊಳ್ಬಹುದು. ನಿಮಗೆ ಪ್ಲೇನ್ ಬೇಡ, ದೋಸೆ, ಚಪಾತಿ ಅಥವಾ ರೊಟ್ಟಿ ಇದೆಲ್ಲದಕ್ಕೂ ಹಾಕ್ಕೊಳ್ಬೇಕು, ಆ ಥರದ್ದು ಮಾಡ್ಕೊಳ್ಬೇಕು ಅಂದರೆ ಚಟ್ನಿ ಪುಡಿಗಳನ್ನು ಮಾಡಿಟ್ಕೊಳ್ಬಹುದು. ಅಗಸೆ ಬೀಜದ ಚಟ್ನಿ ಪುಡಿ. ಈ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದರಿಂದ ಅಂತೂ ನಮ್ಮ ಎಂಟೈರ್ ಹೆಲ್ತ್ ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ. ನೀವೇ ರಿಸಲ್ಟ್ಸನ್ನು ಕಾಣಬಹುದು.
ಈಗ ನಾನು ಹೇಳಿದ ಹಾಗೆ ಸ್ಮೂದಿ ರೆಸಿಪೀಸನ್ನು ನೀವು ಆರಾಮಾಗಿ ಮಾಡಿಕೊಂಡು ಕುಡಿಬಹುದು. ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಹೊಟ್ಟೆಯನ್ನು ಫುಲ್ಲಾಗಿ ಕೂಡ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಇಂತಹ ಮತ್ತಷ್ಟು ಸ್ಮೂದಿಗಳ ವಿಡಿಯೋನ ನಾನು ತರಲಿದ್ದೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮಿಸ್ ಮಾಡಬೇಡಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅವರ ಹೆಲ್ತನ್ನು ಕೂಡ ಕಾಪಾಡಿ. ಯಾಕಂದರೆ ನಮ್ಮ ಆರೋಗ್ಯನೇ ನಮ್ಮ ಅತಿ ದೊಡ್ಡ ಆಸ್ತಿ.